ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನವದೆಹಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ವಂದೇ ಮಾತರಂ ಗಾಯನ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ತೋರಿದ ವರ್ತನೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬೃಹತ್ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಲಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ವಂದೇ ಮಾತರಂ ಗೀತೆ ಹಾಡುವ ಮೂಲಕವೇ ವಿನೂತನವಾಗಿ ಪ್ರತಿಭಟನೆಗೆ ಚಾಲನೆಯನ್ನ ನೀಡಿದ್ದಾರೆ. ರಾಷ್ಟ್ರಗೀತೆಗೆ ಅಗೌರವ ತೋರಿ ದೇಶದ ಜನರ ಮನಸ್ಸಿಗೆ ಗಾಯಗೊಳಿಸಿರುವ ಸೋನಿಯಾ ಗಾಂಧಿ ಅವರು ತಕ್ಷಣವೇ ದೇಶದ ಜನರ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟಿಟ್ಟಿದ್ದಾರೆ. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ದೂರು ದಾಖಲಾಗಿದ್ದು, ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ತಂದಿರುವ ಕಾಯ್ದೆಯಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಲಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಪೋಸ್ಟರ್ಗಳನ್ನು ಪ್ರದರ್ಶಿಸಿರುವ ಬಿಜೆಪಿ ಯುವ ಮೋರ್ಚಾ ಕ್ಷಮೆಯಾಚನೆಗೆ ಗಡುವು ನೀಡಿದೆ. ಕಾಂಗ್ರೆಸ್ನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಿನ್ನೆ ಅವ್ರು ನಡ್ಕೊಂಡಂಥ ರೀತಿ, ನಿನ್ನೆ ಏನು ಅವರ AICC ಕಚೇರಿಯಲ್ಲಿ ಅವರೆಲ್ಲ ಸೇರಿ ರಾಷ್ಟ್ರಗೀತೆ ಆಗಿರುವಂಥ ವಂದೇ ಮಾತರಂ ಪ್ಲೇ ಆಗುವಾಗ ಸ್ವತಂತ್ರ ದಿನಾಚರಣೆಯ ಸಂಭ್ರಮೋತ್ಸವದಲ್ಲಿ 80 ವರ್ಷದ ನಂತರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ವಂದೇ ಮಾತರಮನ್ನು ಕೆಂಪುಕೋಟೆಯಲ್ಲಿ ಪೂರ್ತಿ 6 ಚರಣಗಳನ್ನು ನಿನ್ನೆ ಮೊದಲನೇ ಬಾರಿ ಅಲ್ಲಿ ಹಾಡಿದ್ರು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ನಿನ್ನೆ ಅವರ ಕಚೇರಿಯಲ್ಲಿ ರಾಷ್ಟ್ರಗೀತೆಗೆ, ರಾಷ್ಟ್ರೀಯತೆಗೆ, ನಮ್ಮ ದೇಶದ ರಾಷ್ಟ್ರ ಗೌರವಕ್ಕೆ ನಿನ್ನೆ ಅವರು ಅಪಮಾನವನ್ನು ಎಸಗಿದ್ದಾರೆ. ರಾಷ್ಟ್ರಗೀತೆ ವಂದೇ ಮಾತರಂ ಹಾಡುವಾಗ 2 ಚರಣಕ್ಕೆ ನಿಲ್ಲಿಸಬೇಕು ಅಂತ ಸೋನಿಯಾ ಗಾಂಧಿಯವರು ಸೂಚನೆಯನ್ನು ನೀಡ್ತಾರೆ. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಸೆಕ್ಷನ್ 1971 ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ 3ಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಯಾರೇ ಸಹ ವಂದೇ ಮಾತರಮ್ಗಾಗ್ಬೋದು, ಜನಗಣಮನಗಾಗ್ಬೋದು, 2 ಗೀತೆಗಳಿಗೆ ಯಾರೂ ಸಹ ಅಗೌರವವನ್ನು ತೋರಿಸೋಂಗಿಲ್ಲ. ಅಗೌರವವನ್ನು ತೋರಿದ ನಿಟ್ಟಲ್ಲಿ ಈ ನೆಲದ ಕಾನೂನು ಏನು ಹೇಳುತ್ತೆ, 3 ವರ್ಷದ ಜೈಲು ಶಿಕ್ಷೆ ಅಥವಾ 25,000 ಅಥವಾ ಅದಕ್ಕೆ ಮೇಲ್ಪಟ್ಟಂಥ ದಂಡವನ್ನು ಈ ನ್ಯಾಯಾಂಗ ವ್ಯವಸ್ಥೆ ಅವ್ರಿಗೆ ನೀಡೋವಂಥ ಕ್ರಮ ವಹಿಸುವಂಥ ಕೆಲಸ ಆಗಬೇಕು. ಇದರ ಪ್ರತೀಕವಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಇಲ್ಲಿ ಸೇರಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ತೆರಳಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಈ ಕೂಡಲೇ ನಮ್ಮ ಕಂಪ್ಲೇಂಟ್ಗೆ ಆ್ಯಕ್ಷನನ್ನು ತಗೊಂಡು ಏನು ನಮ್ಮ ಕಾನೂನು ಏನು ಹೇಳುತ್ತೆ, BNS ಸೆಕ್ಷನ್ಗಳು ಏನು ಹೇಳ್ತವೆ ಮತ್ತು ಏನು ಅಗೌರವವನ್ನು ತೋರಿಸಿರುವಂಥ ರೀತಿಗೆ ಖಂಡಿಸಿ ಅವರನ್ನ ಈ ಕೂಡಲೇ ಬಂಧನ